ಇದು ಮಾವಿನಕಾಯಿದು ಬಿಸಿ ಉಪ್ಪಿನಕಾಯಿ. ಉಪ್ಪಿನಕಾಯಿ ಹೇಗೂ ಮಾಡ್ಬೋದು, ಅನ್ನಕ್ಕೂ ಕಲಸಿ ತಿನ್ಬೋದು. ನೋಡಿ ದೋರಗಾಯಿ ಉಂಟು, ಅದ್ರ ತುಂಬ ಹುಳಿ ಉಂಟು. ಕಾಯಿ ತೊಗೊಂಡಿದ್ದೇನೆ, ಸಾಸಿವೆ, ಜೀರಿಗೆ, ಮೆಂತೆ, ಮೆಣಸು ಎಲ್ಲ ತೊಗೊಂಡಿದ್ದೀನಿ. ಇದಿಷ್ಟನ್ನು ಹುರಿಬೇಕು. ಫಸ್ಟ್ ಮೆಣಸು ಹಾಕಿ ಹುರಿಬೇಕು. ಅದು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಹುರಿತಾ ಉಂಟು ಅಂತ ಹೇಳುವಷ್ಟೊತ್ತಿಗೆ ನಾವು ನೋಡಿ ಮುಟ್ಟಿ ನೋಡಿದ್ದೇನೆ, ಕರಕರ ಉಂಟು. ಈಗ ಮೆಂತೆ ಹಾಕಬೇಕು. ಮೆಂತೆ ಸ್ವಲ್ಪ ತಡ ಹುರಿಯೋದು, ಅದಕ್ಕೆ ಮೊದಲು ಮೆಂತೆ ಸೇರಿಸ್ಕೊಳ್ಬೇಕು. ಮೆಂತೆ ಹುರಿದಾದ ಮೇಲೆ ಸ್ವಲ್ಪ ಅರ್ಧ ಹುರಿದಾದ್ಮೇಲೆ ಸಾಸಿವೆ, ಜೀರಿಗೆ ಎರಡನ್ನೂ ಒಟ್ಟಿಗೆ ಹಾಕಿ ಹುರಿಬೇಕು. ಮೆಂತೆ ಸ್ವಲ್ಪ ಹಾಕಿ ಕಹಿ ಬರ್ತದೆ. ಈಗ ಅದೆಲ್ಲ ಹುರಿದು ನೋಡಿ ಸ್ವಲ್ಪ ಜೀರಿಗೆ ಚಟ್ಪಟ, ಸಾಸಿವೆ ಚಟ್ಪಟ ಅನ್ನತ್ತೆ ನಿಲ್ಲಿಸಿ ಅದನ್ನು ಪ್ಲೇಟಿಗೆ ಹಾಕಿ ತಣ್ಣಗೆ ಮಾಡಬೇಕು. ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಪುಡಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ನಾವು ತಿರುಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಒಂದು ಒಗ್ಗರಣೆ ಹಾಕಬೇಕು. ಸ್ವಲ್ಪ ನೋಡಿ ಪರಿಮಳಕ್ಕಿಂತ ಇಂಗು ಸಹ ಹಾಕಿದ್ದೇನೆ. ಅದು ಹಿಂಗೆಲ್ಲ ಹುರಿದು ಎಲ್ಲ ಆದಮೇಲೆ ಆ ಮಾವಿನಕಾಯಿನ ಅದಕ್ಕೆ ಹಾಕಿ ಹುರಿಬೇಕು. ಇದಕ್ಕೆ ಬೇಸೊಪ್ಪೆಲ್ಲ ಹಾಕಬಾರ್ದು, ಕರಿಬೇವೆಲ್ಲ ಹಾಕಬಾರ್ದು. ಈ ಮಾವಿನಕಾಯಿಗೆ ಎಲ್ಲವೂ ಎಣ್ಣೆ ಹಾಕಿ ತಗಲುವ ಅಷ್ಟು ಅದನ್ನು ಒಂಚೂರು ಮಗ್ಚಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಯಾಕಂದರೆ ದಿಢೀರ್ ಉಪ್ಪಿನಕಾಯಿ ಅಲ್ವಾ, ಉಪ್ಪು ಸಹ ಹಾಕ್ಕೊಳ್ಬೇಕು. ಉಪ್ಪಿನ ಜೊತೆಯಲ್ಲಿ ನೀರು ಸಹ ಹಾಕಿಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಅಂದರೆ ಒಂದು ಕುದಿ ಬರಬೇಕು. ಕುದಿ ಬಂದು ಒಂದು 2 ನಿಮಿಷ ಕುದಿಬೇಕಾಗ್ತದೆ. ಆವಾಗ ಅದು ಮಾವಿನಕಾಯಿ ಬೇಯ್ತದೆ. ಈಗ ನೋಡಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ, ಈಗ ಕುದೀತಾ ಉಂಟು. ಈಗ ನೋಡಿ ಅದು ಮಾವಿನಕಾಯಿ ಸ್ವಲ್ಪ ಬೆಂದಿದೆ. ಅದು ದೋರಗಾಯಿ ಆದರೂ ಸಹ ನಮ್ಮದು ಹುಳಿ ಇದೆ. ಈಗ ನೋಡಿ ಕುದೀತಾ ಉಂಟು. ಅದನ್ನು ಅಲ್ಲಿಗೆ ನಾವು ಬೆಂಕಿ ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತುಂಬ ಬಿಸಿ ಬಿಸಿಗೆ ಮಸಾಲೆ ಹಾಕಬಾರ್ದು. ಈಗ ಆ ಮಸಾಲೆ ಪುಡಿನ ಅದಕ್ಕೆ ಹಾಕಿ ತಣ್ಣಗಾದ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅಂಥೇಳಿ ಹಾಕಿಕೊಂಡು ಅದನ್ನು ಸರಿಯಾಗಿ ಮಗ್ಚಬೇಕು. ಎಲ್ಲ ಕಡೆಗೆ ಅದು ತಾಗುವ ಹಾಗೆ. ಅದು ಒಂದೊಂದು ಸಲ ಅದು ಸ್ವಲ್ಪ ದಪ್ಪ ಆಗ್ತದೆ. ಆ ದಪ್ಪ ಆಯ್ತಂದರೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ಬೋದು. ಅಂದರೆ ಕುದಿಸಿ ಆರಿಸಿದ ನೀರು ಹಾಕಿದರೆ ಒಳ್ಳೆಯದು. ಈಗ ನೋಡಿ ಒಂದು ಮಾವಿನಕಾಯಿ ತಕ್ಕೊಂಡು ಒಂದು ರುಚಿ ನೋಡಿ, ಉಪ್ಪು ಸಾಕಾ ಸಾಲದ ಏನಂತ ನೋಡ್ಕೊಳ್ಳಿ. ಸರಿ ಇದೆ, ಸ್ವಲ್ಪ ಮುದ್ದೆ ಆಗಿದೆ. ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಸರಿ ಮಾಡ್ಕೊಂಡಿದ್ದೇನೆ. ನೋಡಿ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸಿತ್ತು ನನಗೆ. ಸ್ವಲ್ಪ ಉಪ್ಪು ಹಾಕಿ 1-2 ಚಮಚ ಸಕ್ಕರೆಯೂ ಹಾಕಬೇಕು. ಮೆಂತ್ಯದು ಸ್ವಲ್ಪ ಕೈ ಇಳಿಬೇಕಾದ್ರೆ ಸ್ವಲ್ಪ ಸಿಹಿ ಖಾರ ಎಲ್ಲ ಇದ್ದರೆ ರುಚಿ ಇರ್ತದೆ. ಈಗ ನಮ್ಮದು ಮಾವಿನಕಾಯಿ ಗುಜ್ಜು ಲೈಕಾಯಿತು ನೋಡಿ, ಸ್ವಲ್ಪ ನೀರು ಹಾಕಿದ ಕಾರಣ ಚೆನ್ನಾಗಿದೆ. ಇದನ್ನು ನಾವು ಅನ್ನಕ್ಕೆ ಕಲಸಿಕೊಂಡು ಸಹ ಊಟ ಮಾಡ್ಬೋದು. ನಮ್ಮೂರಲ್ಲಿ ನಾವು ತೆಂಗಿನೆಣ್ಣೆ ಉಪಯೋಗಿಸೋದಲ್ವ, ಅದು ರುಚಿ ಇರ್ತದೆ. ತೆಂಗಿನೆಣ್ಣೆ ಹಾಕಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕಿ ಕಲಸಿ ತಿಂದರೆ ಚಿತ್ರಾನ್ನದ ಹಾಗೆ ಇರ್ತದೆ. ಬೇರೆ ಪದಾರ್ಥ ಇಲ್ಲದಿದ್ದಾಗ ಅನ್ನ ಕಲಸಿಕೊಂಡು ಊಟ ಮಾಡ್ಬೋದು, ಭಾಳ ರುಚಿ ಇರುತ್ತೆ. ಬಾಟ್ಲಿಲಿ ತುಂಬಿಸಿ ಫ್ರಿಜ್ಜಲ್ಲಿಟ್ಟರೆ ಭಾಳ ದಿವಸ ಉಳೀತದೆ.